ಪವರ್ ಪಾಲಿಟಿಕ್ಸ್ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಾನೊಂದು ತೀರ ನೀನೊಂದು ತೀರ ಆಗೇ ಬಿಡ್ತಾರೆ. ಇನ್ನು ಸಿಎಂ ಡಿಸಿಎಂ ಒಬ್ಬರ ಮುಖ ಇನ್ನೊಬ್ರು ನೋಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಧಿಕಾರ ಹಸ್ತಾಂತರದ ನಿರ್ಣಾಯಕ ಮಾತುಗಳು ಹೈಕಮಾಂಡ್ನಿಂದ ಹೊರಬೀಳೋ ತನಕ ಹೀಗಿದ್ದ ಪರಿಸ್ಥಿತಿಯನ್ನ ಹಾಗೂ ಹೀಗೂ ಮಾಡಿ ಇಡ್ಲಿ ನಾಟಿ ಕೋಳಿ ಸಾಂಬಾರನ್ನ ತಿಂದು ಸರಿ ಮಾಡಿಕೊಂಡು ಕದನ ವಿರಾಮವನ್ನ ಘೋಷಿಸಿಕೊಂಡು ಬೆಳಗಾವಿಯ ಕಡೆಗೆ ಮುಖ ಮಾಡಿದ್ರು ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಹೀಗಿದ್ದ ಕದನ ವಿರಾಮವನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಉಲ್ಲಂಘನೆ ಮಾಡಿಬಿಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನಿನ್ನೆಯ ಅವರ ಹೇಳಿಕೆ. ಹೈಕಮಾಂಡ್ನಿಂದ ಸಂದೇಶ ಬಂದೇ ಬಿಟ್ಟಿದೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳೋ ಮೂಲಕ ಸೈಲೆಂಟ್ ಆಗಿದ್ದ ಬಡಿದಾಟವನ್ನ ಮತ್ತೆ ಬಡಿದೆಬ್ಬಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು. ಬೆಳಗಾವಿಗೆ ಹೋಗಿ ರೈತರ ವಿಚಾರವಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡಬೇಕಾಗಿದ್ದ ಆಡಳಿತ ಹಾಗೆ ವಿರೋಧ ಪಕ್ಷದ ನಾಯಕರು ಮತ್ತೊಮ್ಮೆ ಇದೀಗ ಸಿಎಂ ಕುರ್ಚಿ ವಿಚಾರಕ್ಕೇನೆ ಮಾತನಾಡೋ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಇವತ್ತಿನ ಪವರ್ ಪಾಲಿಟಿಕ್ಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಉಂಟಾಗಿರುವ ಈ ರಾಜಕೀಯ ಗೊಂದಲದ ಬಗ್ಗೆ ಮತ್ತಷ್ಟು ಇನ್ ಡೀಟೇಲ್ ಆದ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದರ ಜೊತೆಗೆ ನಿಂತು ಹೋಗಿದ್ದ ಟಿಪ್ಪು ಜಯಂತಿ ಆಚರಣೆಯನ್ನ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ವಿಜಯಾನಂದ ಕಾಶಪ್ಪನವರವರು ಹೇಳಿಕೆಯನ್ನ ನೀಡಿದ್ದಾರೆ. ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟ ಈ ದಿನಕ್ಕೂ ಕೂಡ ನಡೀತಾ ಇದೆ. ಇವತ್ತು ಕೂಡ ಬೆಳಗಾವಿ ಅಧಿವೇಶನ ನಡೀತಿರೋ ಸಂದರ್ಭದಲ್ಲೇನೆ ಪಂಚಮಸಾಲಿಗರು ಒತ್ತಡ ಹೇರೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಮುಂದೆ ಮನವಿಯನ್ನ ಸಲ್ಲಿಕೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಕಾಶಪ್ಪನವರವರಿಗೆ ಟಿಪ್ಪು ಜಯಂತಿ ಆಚರಣೆ ಪುನರಾರಂಭ ಮಾಡಬೇಕು ಅನ್ನೋ ಕಡೆಗೆ ಮನಸ್ಸಾಗಿದೆ. ಈ ವಿಚಾರಕ್ಕೂ ಕೂಡ ಆಡಳಿತ ಹಾಗೆ ವಿರೋಧ ಪಕ್ಷಗಳ ನಡುವೆ ಮಾತು ಪ್ರತಿಮಾತಾಗಿದೆ. ಕಾಂಗ್ರೆಸ್ನಲ್ಲೇನೆ ಗೊಂದಲ ಇದೆ ಟಿಪ್ಪು ಜಯಂತಿ ಪುನರಾರಂಭದ ಬಗ್ಗೆ. ಇದರ ಡೀಟೇಲ್ಸ್ ಅನ್ನ ಕೂಡ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವರ್ಲ್ಡ್ ಪವರ್ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹಾಕಿದ ಆ ಸೋಷಿಯಲ್ ಮೀಡಿಯಾದ ಪೋಸ್ಟ್ ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರ ಕಡೆಯಿಂದಲೂ ಬಂದು ನಾವು ಕೊಟ್ಟ ಮಾತನ್ನ ಈಡೇರಿಸಿದ್ದೇವೆ, ನಮಗೆ ಮಾತು ಕೇವಲ ಮಾತಲ್ಲ, ಅದು ನಮ್ಮ ರಾಜಕೀಯ ಜೀವನದ ಹಾದಿ ಅನ್ನೋ ಅರ್ಥದಲ್ಲಿ, ಹಾಗೆ ಕರ್ನಾಟಕ ಜನರ ಹಿತವನ್ನ ಕಾಪಾಡುವ ನಮ್ಮ ಆ ಪ್ರತಿಜ್ಞೆ ಏನಿತ್ತು, ಮಾತೇನಿತ್ತು ಅದನ್ನು ನಿರ್ವಹಿಸಿದ್ದೇವೆ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಮಾಡಿದ ಪೋಸ್ಟ್. 2 ಪೋಸ್ಟ್ಗಳ ನಂತರದಲ್ಲಿ ಗಾಬರಿ ಬಿದ್ದ ಕಾಂಗ್ರೆಸ್ನ ಹೈಕಮಾಂಡ್ ಇದು ಹಿಂಗೆ ಬಿಟ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಕೂತು ಇಬ್ರು ಮಾತನಾಡ್ಕೊಳ್ಳಿ, ಅದಾದ ಮೇಲೆ ದೆಹಲಿಗೆ ಬರೀರುವಂತೆ ಅಂತ ಹೇಳಿ ನೀಡಿದ ಸಂದೇಶ. ಇದೆಲ್ಲ ಆದ ನಂತರದಲ್ಲಿ ತಕ್ಕ ಮಟ್ಟಿಗೆ ತಹಬದಿಗೆ ಬಂದಿತ್ತು ಕುರ್ಚಿ ಕಲಹ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ಇದೀಗ ಮತ್ತೊಮ್ಮೆ ಕುರ್ಚಿ ಕಾದಾಟದ ವಿಚಾರವನ್ನ ಬಡಿದೆಬ್ಬಿಸಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದ್ದಾರೆ ಖುದ್ದು ಸಿಎಂ ಪುತ್ರ. 5 ವರ್ಷವೂ ನಮ್ಮಪ್ಪನೇ ಸಿಎಂ ಅಂತ ಹೇಳಿ MLC ಯತೀಂದ್ರ ನಿನ್ನೆ ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ಕಾಂಗ್ರೆಸ್ ಪಾಳೆಯ, ಅದರಲ್ಲೂ ಬಹಳ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರ ಬಣದ ನಾಯಕರು ಉರಿದು ಕೆಂಡವಾಗ್ತಾ ಇದ್ದಾರೆ. ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ. ಅಧಿವೇಶನ ನಡೆಯೋ ಸಂದರ್ಭದಲ್ಲೇನೆ ಈ ರೀತಿಯಾದ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿದ್ಯಾಕೆ? ಯತೀಂದ್ರ ಸಿದ್ದರಾಮಯ್ಯನವರೇ ಬೈ ಫ್ಲೋ ಈ ಮಾತನ್ನ ಹೇಳಿಬಿಟ್ರ ಅಥವಾ ಬೈ ಫೋರ್ಸ್ ಅವ್ರ ಕೈಲಿ ಯಾರಾದರೂ ಅಧಿವೇಶನದ ಸಂದರ್ಭದಲ್ಲೇ ಈ ಮಾತನ್ನ ಹೇಳುವಂತೆ ಮಾಡಿದ್ರ? ಹೀಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಹೇಳಿಕೆ. ಯತೀಂದ್ರ ಅವರು ನಿನ್ನೆ ಕೊಟ್ಟ ಹೇಳಿಕೆ ಏನು, ಅದಕ್ಕೆ ಇವತ್ತು ಕೊಟ್ಟ ಸ್ಪಷ್ಟನೆ ಏನು, ಅದೆರಡು ಮತ್ತೊಮ್ಮೆ ನಿಮ್ಮ ಮುಂದೆ. ಬೆಳಗ್ಗೆನೆ ಮಾತಾಡಿದ್ದೀನಲ್ಲ, ಮತ್ತಿನ್ನೇನು ನಾ ಮೊದಲಿಂದಾನು ಅದನ್ನ ಹೇಳ್ತೀನಿ. ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನು ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ. ನನಗೆ ನನ್ನ ಪ್ರಕಾರ ಬದಲಾವಣೆ ಅಲ್ಲ. ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು? ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಕ್ರಿಯೆ ಅಲ್ಲ. ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನು ಹೇಳ್ಬೇಕು ಹೇಳಾಗಿದೆ. ಏನೇ ನೀನಾದ್ರೂ ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. CLP ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ MLCಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ.
ಅದಕ್ಕೆ ತಾವಿದನ್ನ ಯಾವ ರೀತಿ ನಾ ನೋಡಿ? ಹೇಳಿದ್ನಲ್ಲ, ಏನು ಹೇಳಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಯೂಶಲಿ CLP ಅದೆಲ್ಲ ಚರ್ಚೆ ಆಗೋದಿಲ್ಲ. CLP ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ CLP ಮೀಟಿಂಗ್ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನು ಹೇಳ್ಬೇಕು ಎಲ್ಲ ನೆನ್ನೆ ಹೇಳಾಗಿದೆ. ಹೇಳಿದ್ರಿ ಸರ್. ಆದ್ರೆ ಸರ್, ತಮ್ಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆ ಸಹಜವಾಗಿ ರಾಜಕೀಯ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಪ್ರತಿ ಮಾತು ಮುಂದುವರೆದಿದೆ. ಇದರ ಪರಿಣಾಮಗಳು ಏನಾಗುತ್ತೆ ಅನ್ನೋದು CLP ಸಭೆ ಬಳಿಕ ಬಹುಶಃ ಮತ್ತಷ್ಟು ಸ್ಪಷ್ಟನೆ ಸಿಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಇನ್ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಡಲಿಕ್ಕೆ, ಹಾಗೆ ಇದರ ಪರಿಣಾಮಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ. ರಾಜಕೀಯ ಸೂಕ್ಷ್ಮ ಪರಿಸ್ಥಿತಿಗಳಲ್ಲಿ ಕೊಡುವ ಹೇಳಿಕೆಗಳ ಪರಿಣಾಮ ಏನಾಗಬಹುದು ಅನ್ನೋದರ ಅರಿವಿದ್ದು ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಗಳನ್ನ ನೀಡ್ತಿದ್ದಾರಾ, ಅಥವಾ ಅರಿವಿಲ್ಲದೆ ಬರ್ತಾ ಇರುವ ಹೇಳಿಕೆಗಳ ಇದು ಅಂತ? ನೋಡಿ, ಕುಟುಂಬ ರಾಜಕಾರಣ ಸರ್ವವ್ಯಾಪಿಯಾಗಿ ಬೆಂಗಳೂರಿಂದ ದಿಲ್ಲಿವರೆಗೂ ಆವರಿಸ್ಕೊಂಡಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ವಕ್ತಾರ ಅಂದರೆ ಅವ್ರ ಪುತ್ರ, ಹೈಕಮಾಂಡಿನ ವಕ್ತಾರ ಅಂದರೆ AICC ಅಧ್ಯಕ್ಷರ ಪುತ್ರ. ಆ ರೀತಿ ಆಗೋಗ್ಬಿಟ್ಟಿದೆ. AICC ಅಧ್ಯಕ್ಷರ ಪುತ್ರನ ವಾರಕ್ಕೊಮ್ಮೆ ಹೈಕಮಾಂಡ್ನವ್ರು ಕರೆಸ್ಕೊಳ್ತಾರೆ, ಅಲ್ಲಿಂದ ಅವ್ರು ವಾಪಸ್ ಬರ್ತಾರೆ, ಬಂದುಬಿಟ್ಟು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡ್ತಾರೆ, DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ, ಒಂದೇನೋ ಸಂದೇಶ ರವಾನಿಸಿದ್ರು ಅಂತ ನೀವು ವರದಿ ಮಾಡ್ತೀರಾ. ಅದಾದ ನಂತರ ದಿಢೀರ್ನೇ ಮುಖ್ಯಮಂತ್ರಿಗಳ ವಕ್ತಾರ ಅವ್ರ ಪುತ್ರ ಅವ್ರ ದಾರಿಯಲ್ಲಿ ಯಾರು ಹೋಗ್ತಾ ಬರ್ತಾ ಯಾರಾದರೂ ಪತ್ರಿಕಾ ಮಾಧ್ಯಮಗಳು ಮೈಕ್ ಹಿಡಿದ್ರೆ ಸಾಕು, ಅವ್ರು ಬಾಯಿ ಬಿಟ್ಬಿಡ್ತಾರೆ, ಇಲ್ಲ ನಮ್ಮ ಅಪ್ಪನೇ 5 ವರ್ಷ ಅಂತ. ಇದೇ ಡಾಕ್ಟರ್ ಯತೀಂದ್ರ ಅವರಿಂದನೇ ಶುರುವಾದ ಈ ಬಿರುಗಾಳಿ. ಒಂದು ತಿಂಗಳ ಹಿಂದೆ ಗೋಕಾಕ್ನಲ್ಲಿ ನಡೆದ ಒಂದು ಸಾರ್ವಜನಿಕ ಸಭೆಯಲ್ಲಿ, ಅದು ಕನಕ ಜಯಂತಿ ಆಚರಣೆ ಸಂದರ್ಭದಲ್ಲಿ ನೇರವಾಗಿ ಹೇಳಿಬಿಟ್ರು, ನಮ್ಮ ತಂದೆಯ ರಾಜಕೀಯ ಬದುಕಿನ ಕೊನೆಗಾಲ ಬಂದಿದೆ, ಇನ್ನು ಮುಂದೆ ಇದರ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೋಬೇಕು ಅಂತ. ಅವತ್ತೇ ಸತೀಶ್ ಜಾರಕಿಹೊಳಿ ಅವ್ರಿಗೇ ಅಚ್ಚರಿಯಾಗೋ ರೀತಿಯಲ್ಲಿ, ರೋಮಾಂಚನ ಆಗೋ ರೀತಿಯಲ್ಲಿ ಒಂದು ಘೋಷಣೆ ಮಾಡಿಬಿಟ್ರು ಅವರೇ. ಇದು ವಂಶ ಪಾರಂಪರ್ಯ ರಾಜಕಾರಣದ ಒಂದು ದೊಡ್ಡ ಮುಜುಗರ. ಇದು ನಿಮ್ಮ ಮಕ್ಕಳನ್ನೇ ನೀವು ನಿಮ್ಮ ಉತ್ತರಾಧಿಕಾರಿಗಳ ಥರ ಬೆಂಬಲಿಸ್ತಾ ಹೋದರೆ ನಿಮ್ಮ ಪರವಾಗಿ ಅವರೇ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಸಿದ್ದರಾಮಯ್ಯವರು ಆಥರೈಸೇಷನ್ ಕೊಟ್ಟಿದ್ರು ಎಲ್ಲೋ ಗೊತ್ತಿಲ್ಲ, ಬಟ್ ಹೋದಲ್ಲಿ ಬಂದಲ್ಲಿ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡ್ತಾ ಇರ್ತಾರೆ ಈ ಡಾಕ್ಟರ್ ಯತೀಂದ್ರ. ಇದು ಆ ಪಕ್ಷದಲ್ಲಿ ನಾವು ಅಂದ್ಕೊಂಡಿದ್ದು ಇಲ್ಲೆಲ್ಲ ಆಂತರಿಕ ಪ್ರಜಾಪ್ರಭುತ್ವ ವಿಜೃಂಭಿಸ್ತಾ ಇದೆ, ಅದರಿಂದ ಈ ಬಣದವರು ಹೇಳಿಕೆ ಕೊಡ್ತಾರೆ, ಆ ಬಣದವರು ಹೇಳಿಕೆ ಕೊಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಬದಲಾಗಲ್ಲ ಅಂತ KN ರಾಜಣ್ಣ ಮುಂತಾದವರು ಮಾತಾಡ್ತಾ ಇದ್ದಾರೆ, ಬಸವರಾಜ ರಾಯರೆಡ್ಡಿ, KN ರಾಜಣ್ಣ ಇವರೆಲ್ಲ ಮಾತಾಡ್ತಾ ಇದ್ರು. ಇಲ್ಲ ಬದಲಾಗ್ತಾರೆ ಅಂತ ರಾಮನಗರದ ಇಕ್ಬಾಲ್ ಹುಸೇನ್ರಿಂದ ಹಿಡಿದು ಈ ಚನ್ನಗಿರಿಯ ಶಿವಗಂಗಾ ಬಸವರಾಜ್ವರೆಗೂ ಅವರು ಧೈರ್ಯವಾಗಿ ಹೇಳ್ತಾ ಇರ್ತಾರೆ. ಸೊ ಎರಡೂ ಬಣ ಪರಸ್ಪರ ಈ ಥರ ಮಾತಾಡ್ಕೊಳ್ತಾ ಇದ್ದು ನೋಡಿದರೆ ಇದು ಆಂತರಿಕ ಪ್ರಜಾಪ್ರಭುತ್ವ ಒಂದು ಅತ್ಯಂತ ಸಂಭ್ರಮದಗಳಿಗೆ ಅಂತ ಕಾಣುತ್ತೆ. ಯಾವ ಪಕ್ಷದಲ್ಲಿ ಕೂಡ ಈ ಮಟ್ಟದ ಒಂದು ಸ್ವಾತಂತ್ರ್ಯ ಇರಲಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದುವರೆಗೂ ನಾವು ನೋಡಿರಲಿಲ್ಲ. ಅಟ್ಲೀಸ್ಟ್ ಪಕ್ಷದ ಬಗ್ಗೆ ಭಯ ಭಕ್ತಿ ಒಂದು ಶ್ರದ್ಧೆ ಇರ್ತಾಯಿತ್ತು. ಅಯ್ಯೋ ಹೈಕಮಾಂಡ್ ಏನು ಅಂದ್ಕೊಂಡಿತ್ತೋ ಏನೋ, ನನ್ನ ಶಾಸಕತ್ವಕ್ಕೆ ಧಕ್ಕೆ ಬಂದರೆ ಹೆಂಗೆ, ನನ್ನ ಮೇಲೆ ಶಿಸ್ತು ಕ್ರಮ ತೊಗೊಂಡ್ರೆ ಹೆಂಗೆ ಅಂತ. ಈಗಾಗಲೇ ಶಿಸ್ತು ಕ್ರಮ ಅಂತ ಬಾಯ್ ಬಿಟ್ಟವ್ರಿಗೆಲ್ಲ ನೋಟಿಸ್ ಕೊಟ್ಟರು. ಪಾಪ ಇವರು DK ಶಿವಕುಮಾರ್ ಅವರು ಆ ನೋಟಿಸ್ ಪಡ್ಕೊಂಡವರೆಲ್ಲ ಅವರು ಬೆಂಬಲಿಗರೇ ಆಗಿದ್ರು. ಆ ಮಾಗಡಿ ಬಾಲಕೃಷ್ಣ ಆಗಲಿ, ಈ ಇಕ್ಬಾಲ್ ಹುಸೇನ್ ಆಗಲಿ, ಆ ಶಿವಗಂಗಾ ಬಸವರಾಜ್ ಆಗಲಿ, ಅವ್ರು ನೀವು ಕೇಳಿದ್ರೆ ನಾನು ಜನವರಿವರೆಗೂ ಏನೂ ಮಾತಾಡಲ್ಲ ಅಂತಾರೆ. ಆಮೇಲೆ ಉಳಿದವರೆಲ್ಲ ಇವ್ರಿಗೆ ಯಾಕೆ ಬೇಕಿತ್ತು, ಈ ಯತೀಂದ್ರಗೆ ಈ ಥರ ಮಾತಾಡೋದು ಯಾಕೆ ಬೇಕಿತ್ತು, ಇಕ್ಬಾಲ್ ಹುಸೇನು ಅವ್ರು ನೇರವಾಗಿ ಸವಾಲು ಹಾಕ್ತಾರೆ. ಇಲ್ಲಿ ಯಾರಿಗೆ ನಿಷ್ಠರಾಗಿದ್ದಾರೆ ಅಂತ ಒಂದು ಮಾತ್ರ ಸ್ಪಷ್ಟವಾಗ್ತದೆ, ಇವ್ರು ಯಾರೂ ಕೂಡ ಬಾಯಿ ಮಾತಲ್ಲಿ ಹೈಕಮಾಂಡಲ್ಲಿ ಹೇಳಿದ್ದನ್ನು ಕೇಳ್ತೇವೆ ಅಂತ ಹೇಳ್ತಾರೆ ಹೊರತು ಇವ್ರು ಯಾರೂ ಹೈಕಮಾಂಡಿಗೆ ನಿಷ್ಠರಾಗಿಲ್ಲ. ಹೈಕಮಾಂಡಿನ ಆದೇಶ ಪಾಲಿಸೋದಾಗಿದ್ದರೆ, ಅವರ ಫತ್ವ ಏನಾದರೂ ಇಲ್ಲಿ ನಡೀತಾ ಇದ್ದರೆ, ಅವ್ರ ಮಾತು ನಡೀತಾ ಇದ್ದರೆ ಇವ್ರು ಯಾರು ಹಿಂಗೆ ಬಾಯಿಗೆ ಬಂದು ಮಾತಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಇದು ಫ್ರೀ ಫಾರ್ ಆಲ್ ಹೋಗ್ಬಿಟ್ಟಿದೆ. ಎಲ್ಲಕ್ಕಿಂತ ವಿಷಾದದ ಸಂಗತಿ ಏನಂತಂದರೆ, ಕರ್ನಾಟಕದ ಮುಖ್ಯಮಂತ್ರಿ ಪದವಿ ಅನ್ನೋದು ಒಂದು ಹಾಸ್ಯಾಸ್ಪದ ವಸ್ತು ಆಗೋಗ್ಬಿಡ್ತಲ್ಲ. ನಮಗೆ ಬೇಜಾರಾಗುತ್ತೆ. ಅವ್ರು ಯಾರನ್ನೇ ಮಾಡ್ಕೊಳ್ಳಿ ಮುಖ್ಯಮಂತ್ರಿ, ಅಥವಾ ಇವ್ರನ್ನೇ ಮುಂದುವರಿಸ್ಲಿ, ಬರ್ತಾ ಮುಖ್ಯಮಂತ್ರಿ ಪದವಿಗೆ ಯಾರು ಅನ್ನೋ ಚರ್ಚೆ, ಬದಲಾವಣೆ ಅಥವಾ ಮುಂದುವರಿಕೆ ಅನ್ನೋದು ತೀರಾ ಹಾಸ್ಯಾಸ್ಪದ ವಸ್ತು ಆಗೋಗ್ಬಿಡ್ತು. ಜನ ಹೋದವರು ಬಂದವರೆಲ್ಲ, ನೀವು ಪ್ರತಿ ಸಾರಿ ಒಂದು ಸುದ್ದಿ ಪ್ರಸಾರ ಮಾಡಿದಾಗಲೆಲ್ಲ ಜನ ನಗ್ತಾ ಇರ್ತಾರೆ ಇದ್ರ ಬಗ್ಗೆ. ಇದೊಂದು ಪ್ರಹಸನಕ್ಕಿಂತ ಮುಂದಿನ ಹಂತಕ್ಕೆ ಹೋಗ್ಬಿಟ್ಟಿದೆ. ತೀರಾ ನಗಪಾಟ್ಲು ಚರ್ಚಾ ವಸ್ತು ಆಗೋಗ್ಬಿಟ್ಟಿದೆ.
ನಿಜ ಸರ್. ಯತೀಂದ್ರ ಅವರದ್ದೇ ಸ್ಟೇಟ್ಮೆಂಟ್ ಬಗ್ಗೆ ಅಂದ್ರೆ ನೀವು ಆಗ್ಲೇ ಕೂಡ ಉಲ್ಲೇಖ ಮಾಡ್ತಾ ಇದ್ದ ಹಾಗೆ ಈ ಅಹಿಂದ ಸಮುದಾಯದ ಉತ್ತರಾಧಿಕಾರಿ ಅಂತ ಹೇಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿದ ಸಂದರ್ಭದಲ್ಲೂ ಕೂಡ ಹಾಗೆ ಈಗಲೂ ಕೂಡ ಬಿಜೆಪಿ ನಾಯಕರ ಆರೋಪ ಏನು, ಇದು ಯತೀಂದ್ರ ಸಿದ್ದರಾಮಯ್ಯನವರ ಸ್ವಯಂ ಹೇಳಿಕೆಯಲ್ಲ, ಬದಲಾಗಿ ಸಿದ್ದರಾಮಯ್ಯನವರೇ ಅವ್ರ ಥ್ರೂ ಈ ರೀತಿಯಾಗಿ ಮಾತನಾಡಿಸ್ತಿದ್ದಾರೆ. ಶಾಂತವಾಗಿರೋ ಪರಿಸ್ಥಿತಿಯನ್ನ ಕದ್ರೋಡ್ದಿನಿಂದ ಲಾಭ ಯಾರಿಗಾರೋ ಇದೆ ಅಂದ್ರೆ ಅದು ಸಿದ್ದರಾಮಯ್ಯನವರಿಗೆ, ಹೀಗಾಗಿ ಅವ್ರ ಥ್ರೂ ಈ ರೀತಿಯ ಹೇಳಿಕೆಗಳನ್ನ ಕೊಡಿಸ್ತಿದ್ದಾರೆ ಅನ್ನೋ ಆರೋಪ ನಿಜನಾ, ಇದು ನಂಬಬಹುದಾ? ಡಿ.ಕೆ. ಶಿವಕುಮಾರ್ ಅವರು ಸದಾಶಿವನಗರದ ಮನೆಗೆ ಬಂದು ಎರಡನೇ ಬ್ರೇಕ್ಫಾಸ್ಟ್ ಮುಗಿತಿರೋಂಗೆ ಆ ರಸ್ತೆನಲ್ಲೇ ಶುರು ಮಾಡಿಬಿಟ್ರು ಸಿದ್ದರಾಮಯ್ಯ ಮತ್ತು ಯಥಾ ಪ್ರಕಾರ ಕಬ್ಬು ಬೆಳೆಗಾರರ ಸಮಸ್ಯೆ ಅಂತ. ಈಗ ಬೆಳಗಾವಿಗೆ ಬಂದ ಮೇಲೆ ಕೂಡ ಆ ಕಬ್ಬು ಬೆಳೆಗಾರರ ಬಂದು ಇವತ್ತು ಮುತ್ತಿಗೆ ಹಾಕಿದರು. ಈ ಸಂದರ್ಭದಲ್ಲಿ ಅವ್ರ ಮಗ ಮತ್ತೆ ಅದೇ ಮುಖ್ಯಮಂತ್ರಿ ಪದವಿ ಬಗ್ಗೆ ಮುಂದುವರಿಕೆ ಬಗ್ಗೆ ಮಾತಾಡಿದರು. ಅವತ್ತು ನೇರವಾಗಿ ಒಬ್ಬ ವರದಿಗಾರ್ತಿ ಅವ್ರನ್ನ ಕೇಳಿದಾಗ ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಸರ್ ಅಂತ ಕೇಳಿದ್ರೆ ಅವರೇ ಹೇಳಿಬಿಟ್ರು, ಹೈಕಮಾಂಡ್ ಹೇಳಿದಾಗ ಅಂತ ಅವ್ರು ಹೇಳಿದರು. ಅದಾದಮೇಲೆ ಮುಂದೊಂದು 2 ತಾಸಿನಲ್ಲಿ ಸಾಗರದ MLA ಬೇಳೂರು ಗೋಪಾಲಕೃಷ್ಣ ಅವರು ಸಹಜವಾಗಿ ವಿಧಾನಸೌಧದಲ್ಲಿ ಸಿಕ್ಕಾಗ ಏನಪ್ಪ ಅಧಿಕಾರ ಏನು ಶಾಶ್ವತನಾ, ನಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಮಾತಾಡಿದಾಗ ಅವತ್ತೇ ಒಂದು ವೈರಾಗ್ಯ ಘೋಷಣೆ ಮಾಡಿಬಿಟ್ರು ಅಂತ ಕಾಣುತ್ತೆ ಸಿದ್ದರಾಮಯ್ಯ. ಆದ್ರೆ ಮಾಡಿದ ಮೇಲೆ ಅವ್ರಿಗೆ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ಹೀಗೆ ಮಾತಾಡಬಾರ್ದಾಗಿತ್ತು, ನಾನು ಎಲ್ಲೋ ಒಂಥರ ಅನೌನ್ಸ್ ಮಾಡಿಬಿಟ್ಟು ರಾಜೀನಾಮೆಯನ್ನು ಮುಂಗಡವಾಗಿ ನಾನು ಘೋಷಣೆ ಮಾಡಿಬಿಟ್ಟಿದ್ದೇನೆ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಯ್ತಲ್ಲ ಅಂತ. ನೋಡಿ, ಈ ಥರ ಹಗುರವಾದ ಮಾತುಗಳಿಂದ ಯಾರ ಮೇಲೆ ಪರಿಣಾಮ ಆಗ್ತಾಯಿದೆ ಗೊತ್ತಾ? ಈ ರಾಜ್ಯ ಸರ್ಕಾರದ ಅಧಿಕಾರಶಾಹಿ ಮೇಲೆ. ಮುಖ್ಯ ಕಾರ್ಯದರ್ಶಿ ಹಿಂದಿಡಿದು ಒಂದು ಗ್ರಾಮ ಪಂಚಾಯತಿಯ ಅಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿವರೆಗೂ ಏನು ಅನಿಸ್ಬಿಡುತ್ತೆ, ಅಯ್ಯೋ ಇವು ಮುಖ್ಯಮಂತ್ರಿ ಹೆಂಗಿದ್ರು, ಇವ್ರು ನಿರ್ಗಮಿಸುವ ಮುಖ್ಯಮಂತ್ರಿ, ಇದು ನಿರ್ಗಮಿಸುವ ಬದಲಾವಣೆ ಆಗಲಿರೋ ಸರ್ಕಾರ ಅನ್ನೋ ಭಾವನೆ ಬಂದುಬಿಟ್ರೆ ಆಡಳಿತದಲ್ಲಿ ಏನಾಗುತ್ತೆ ಹೇಳಿ? ಅಲ್ಲೇನೋ ಶಿಸ್ತು, ಶ್ರದ್ಧೆ, ದಕ್ಷತೆ ಉಳಿಲಿಕ್ಕೆ ಸಾಧ್ಯವಾ? ಈಗಾಗಲೇ ಸಾಕಷ್ಟು ಶಿಥಿಲಗೊಂಡ್ಬಿಟ್ಟಿದೆ. ಇಲಾಖಾವಾರು ನೀವು ಬೇಕಾದರೆ ನೀವು ನಿಮ್ಮ ವರದಿಗಾರನ ಕಳಿಸ್ಬಿಟ್ಟು ಚೆಕ್ ಮಾಡಿಸಿ ಯಾವ ರೀತಿ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ದಿನನಿತ್ಯದ ಕರ್ತವ್ಯಗಳು ನಿರ್ವಹಿಸ್ತಾ ಇದ್ದಾರೆ ಅಂತ ನೋಡ್ಕೊಂಬಿಡಿ. ಎಲ್ಲರೂ ಒಂಥರ ಲೈಟಾಗಿ ತೊಗೊಂಬಿಡಿ, ರಿಲ್ಯಾಕ್ಸ್ಡ್ ಮೂಡಲ್ಲಿದ್ದಾರೆ. ಹಾಗೂ ಸರ್ಕಾರ ಬದಲಾವಣೆ ಆಗುತ್ತೆ, ಹೊಸ ಮುಖ್ಯಮಂತ್ರಿ ಬಂದಮೇಲೆ ನೋಡೋಣ ಅಂತಂದ್ಬಿಟ್ಟು. ಅದಕ್ಕೆ ನಾನು ಅವತ್ತೇ ಹೇಳಿದೆ, ಸಿದ್ದರಾಮಯ್ಯನವರ ಘೋಷಣೆ ಆಯ್ತಲ್ಲ, ವೈರಾಗ್ಯದ ಘೋಷಣೆ ಆ ದಿವಸ ಹೇಳಿಬಿಟ್ಟೆ, ಇದು ಕಳೆದ ವರ್ಷ ಯಾವ ರೀತಿ ಅಮೇರಿಕದ ಪರಾಜಿತ ಅಧ್ಯಕ್ಷ ಜೋ ಬೈಡನ್ಗಾಗಿತ್ತು ಅದೇ ಥರ ಲೇಮ್ ಡಕ್ ಪ್ರೆಸಿಡೆಂಟ್, ಲೇಮ್ ಡಕ್ ಗೌರ್ಮೆಂಟ್ ಅಂತ ಕರಿತಾ ಇದ್ರು. ಚುನಾವಣೆ ಫಲಿತಾಂಶ ಪ್ರಕಟ ಆಯಿತು, ಇವರು ಟ್ರಂಪ್ ಗೆದ್ದಿದ್ರು, ಬೈಡನ್ ಪಕ್ಷ ಸೋತಿತ್ತು. ಆದರೂ ಕೂಡ ಅವರು ಅಧಿಕಾರ ಬಿಟ್ಕೊಡೋ ಆಗಿಲ್ಲ, ಆದರೆ ಮುಂದುವರಿಯೋ ಆಗೋ ಇಲ್ಲ. 3 ತಿಂಗಳ ಕಾಲ ಯಾತನೆ ಅನುಭವಿಸಿದರು. ಯಾಕಂದರೆ ಅಮೇರಿಕದ ಸಂವಿಧಾನದಲ್ಲೇ ಚುನಾವಣೆ ನವಂಬರ್ಲಾಗುತ್ತೆ, ಅದು ಹೊಸ ಅಧ್ಯಕ್ಷರ ಅಧಿಕಾರ ಗ್ರಹಣ ಜನವರಿ 20ಕ್ಕಾಗುತ್ತೆ. ಅಲ್ಲಿವರೆಗೂ ಕಾಯ್ತಾ ಇದ್ರು. ಸಿದ್ದರಾಮಯ್ಯನವರು ತಾವಾಗಿ ತಂದುಕೊಂಡಿರೋ ಸ್ಥಿತಿ, ತಾವೀಗ ನಿರ್ಗಮಿಸುವ ಮುಖ್ಯಮಂತ್ರಿ ಅನ್ನೋ ಒಂದು ಸೂಚನೆ ಕೊಟ್ಟ ಮೇಲೆ ಅದು ಹಾಗೆ ಹೇಳ್ಕೊಂಡು ಹೋಗ್ತಾ ಇದೆ. ಈ ಸೆಷನ್ ಆಗೋಗ್ಬಿಡ್ಲಿ, ಆಮೇಲೆ ಜನವರಿಯಲ್ಲಿ ಮತ್ತೊಂದು ಸೆಷನ್ ಬರುತ್ತೆ, ರಾಜ್ಯಪಾಲರ ಭಾಷಣ ಆಗೋಗ್ಬಿಡ್ಲಿ, ಫೆಬ್ರವರಿಯಲ್ಲಿ ಬಜೆಟ್ ಮಂಡಿಸ್ಬಿಡ್ತಾನೆ, ಅದೊಂದು ದಾಖಲೆ ಆಗುತ್ತೆ, ಅದು ಮುಗಿದೋಗ್ಬಿಡ್ಲಿ. ಅದಾದಮೇಲೆ ದೇವರಾಜ ಅರಸರು ದಾಖಲೆ ಮುರಿತೀನಿ, ಅದು ಎಷ್ಟೋ 2,000 ಚಿಲ್ಲರೆ ದಿನಗಳಾಗಬೇಕಂತೆ. ಹೀಗೆ ಮುಂದೂಡೋಣ ಅಂತ ಈಗ ಅವ್ರಿಗೆ ಅನಿಸ್ತಾ ಇರ್ಬೋದು ಮನಸ್ಸಲ್ಲಿ. ಅದಕ್ಕೆ ಬೆಳಗಾವಿಗೆ ಹೋದಾಗ ನೀವು ಹೇಳ್ದಂಗೆ ಅವ್ರ ಮಗನ ಬಾಯಿಂದ ಹೇಳಿಸಿರ್ಬೋದು ತಮ್ಮ ಮನದ ಆಸೆಯನ್ನು 5 ವರ್ಷ ಮುಂದುವರಿಬೇಕು ಅಂತ. ಏನೋ ಬಾಯಿ ತಪ್ಪು ಹೇಳಿಬಿಟ್ಟೆ, ಅಧಿಕಾರ ಶಾಶ್ವತ ಅಲ್ಲ ಅಂತ. ಆದರೂ ಕೂಡ ಶಾಶ್ವತವಾಗಿದ್ರೆ ಎಷ್ಟು ಸುಖವಾಗಿರುತ್ತೆ ಅಂತ ಅನಿಸ್ತಾ ಇರ್ಬೋದು ಅವ್ರಿಗೆ. ನಿಜ ನಿಜ. ಬಟ್ ಇದ್ರ ನಡುವೆ ಹೈಕಮಾಂಡ್ ಹೆಸರನ್ನ ಎಳೆದು ತಂದಿದ್ದು ಕೂಡ ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇರೋದು. ಅಂದ್ರೆ ಯತೀಂದ್ರ ಅವರು ಮಾತಿನ ನಡುವೆ ಹೈಕಮಾಂಡ್ ನಿಂದ ಸಂದೇಶನೇ ಬಂದ್ಬಿಟ್ಟಿದೆ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಕೆ ಅನ್ನೋ ಅರ್ಥದ ಮಾತನಾಡಿರೋದು. ಇದಕ್ಕೆ ಅನ್ಸುತ್ತೆ ಬಹುಶಃ ಇಕ್ಬಾಲ್ ಅವರು ವರಿಷ್ಠರ ಕೆಲಸ ವರಿಷ್ಠರು ಮಾಡ್ತಾರೆ, ಬೇರೆ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಯತೀಂದ್ರನ್ ಥರ ಸುಪುತ್ರ ಇದ್ದಾಗ ಅವ್ರಿಗೆ ಶತ್ರುಗಳೇ ಬೇಡ ಅಂತ ಕಾಣುತ್ತೆ. ಎಲ್ಲರೂ ಬಗಲ್ ಮೇ ದುಶ್ಮನ್ ಅಂತ ಆ ಥರ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ಮಾತಾಡಿದ್ರು ಕೂಡ ಒಂದು ಎಡವಟ್ಟು ಆಗಿಬಿಟ್ಟಿರುತ್ತೆ. ಮತ್ತು ಮಾರನೇ ದಿವಸ ಅವ್ನು ಹೇಳಿದ್ದೀನಿ ತಿದ್ದುಪಡಿ ಸಮಜಾಯಿಷಿ ಕೊಡೋಕೆ ಹೇಳಿದ್ದೀನಿ, ಸಮಜಾಯಿಷಿ ಕೊಟ್ರಲ್ಲ ಅಂತ ಆಮೇಲೆ ಏನೋ ಅವರೇ ಹೇಳ್ತಾರೆ. ಅವತ್ತು ನೋಡಿ ಅವ್ರ ತಂದೆ ಬಗ್ಗೆ ಅವ್ರಿಗೆ ಕೊನೆಗಾಲ ಬಂದಿದೆ ಅಂತ ಮಾತಾಡ್ಬಿಟ್ರು. ರಾಜಕೀಯ ಬದುಕಿನ ಸಂಧ್ಯಾಕಾಲ ಅಂತಾದರೂ ಒಂದು ಪದಪ್ರಯೋಗ ಮಾಡ್ಬೋದಾಗಿತ್ತು. ತುಂಬ ವಿದ್ಯಾವಂತ, ಸ್ನಾತಕೋತ್ತರ ಪದವಿ ಪಡೆದಿರುವಂಥ ಒಬ್ಬ ಮೆಡಿಕಲ್ ಪೆಥಾಲಜಿಸ್ಟ್ ಡಾಕ್ಟರ್ ಯತೀಂದ್ರ. ಪದ ಬಳಕೆಯಲ್ಲಾಗಲಿ ಆ ಸಂದರ್ಭದ ಔಚಿತ್ಯತೆ ಭಾಗ ಆಗಲಿ ಸ್ವಲ್ಪ ಆದರೂ ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದ್ರೆ ಒಂದು ಅವಧಿಗೆ MLA ಆಗಿದ್ರಿ, ಇದೀಗ MLC ಆಗಿದ್ದೀರಿ, ಸಾಕಷ್ಟು ರಾಜಕೀಯ ಅನುಭವ ಇದೆ, ಪಳಗಿದ್ದೀರಾ. ಆದರೆ ಆ ಪ್ರಬುದ್ಧತೆಯ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ನೋಡಿ, AICC ಅಧ್ಯಕ್ಷರ ಮಗ ನಮ್ಮಲ್ಲಿ ಕ್ಯಾಬಿನೆಟ್ ಸಚಿವರು ಶಾರ್ಪ್ ಶೂಟರ್ ಥರ ಮಾತಾಡ್ತಾ ಇರ್ತಾರೆ. ಅವ್ರೇನಾದ್ರು ದಿಲ್ಲಿಗೆ ಹೋಗಿ ಬಂದರೆ ಏನೋ ಗಂಭೀರವಾದ ಬೆಳವಣಿಗೆ ನಡೆದಿದೆ ಅಂತಂದ್ಬಿಟ್ಟು ಎಲ್ಲರೂ ಅವ್ರವ್ರಲ್ಲೇ ಮಾತಾಡ್ಕೊಳ್ಳೋಂಗೆ ಆಗೋಗ್ಬಿಡುತ್ತೆ. ಪ್ರತಿಯೊಂದು ನಡಿಗೆಯಲ್ಲಿ, ಪ್ರತಿಯೊಂದು ಮಾತಿನಲ್ಲಿ ಒಂದು ನಿರ್ದಿಷ್ಟ ಒಂದು ಲೆಕ್ಕಾಚಾರ ಇರುತ್ತೆ, ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡ್ಬಿಟ್ಟು ಅವ್ರು ಮಾತಾಡ್ತಾ ಇರ್ತಾರೆ. ಇದು
ಹೈಕಮಾಂಡ್ನ ವಕ್ತಾರ ಮತ್ತು ಮುಖ್ಯಮಂತ್ರಿಗಳ ವಕ್ತಾರರ ನಡುವಿರೋ ಒಂದು ವ್ಯತ್ಯಾಸವನ್ನು ನಾವು ಗುರುತಿಸ್ತಾ ಇದ್ದೇವೆ. ಅಟ್ಲೀಸ್ಟ್ ಪ್ರಿಯಾಂಕ ಖರ್ಗೆನವ್ರು ನೋಡ್ಕೊಂಡ್ಬಿಟ್ಟು ಯತೀಂದ್ರ ಕಲಿಬೇಕು. ತಾವಿನ್ನೂ ಮಂತ್ರಿ ಆಗಿಲ್ಲ ಬಿಡಿ, ಬಹುಶಃ ಒಂದು ಮಾತ್ರ ಗ್ಯಾರಂಟಿ ಆಗಿರುತ್ತೆ ಯತೀಂದ್ರ ಅವ್ರಿಗೆ, ಅಕಸ್ಮಾತ್ ನಮ್ಮ ಅಪ್ಪನ್ನ ಏನಾದ್ರು ಕೆಳಗಿಳಿಸಿದ್ರು ಕೂಡ ಆ ಮುಂದಿನ ಸಚಿವ ಸಂಪುಟದಲ್ಲಿ ನಾನು ಮಂತ್ರಿ ಮಾಡಲೇಬೇಕು, ಅಟ್ಲೀಸ್ಟ್ ಒಂದು ಎಕ್ಸ್ಚೇಂಜ್ ಆಫರ್ ತಮಗೆ ಸಿಗ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿರ್ಬೋದು ಯತೀಂದ್ರ. ನಿಜ ಸರ್. ಈಗ ಅಧಿವೇಶನದ ಸಂದರ್ಭದಲ್ಲಿ ಈ ಮಾತಿನ ಪ್ರಸ್ತಾಪ ಆಗಿರೋದು ನಮಗೆ ಗೊತ್ತಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿಕೊಂಡು ಅಧಿವೇಶನದ ಸಂದರ್ಭದಲ್ಲಿ ವಿರೋಧ ಪಕ್ಷದ ಬಾಯಿಗೆ ಆಹಾರ ಆಗೋದು ಬೇಡ ಅನ್ನೋ ಕಾರಣಕ್ಕೇನೆ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿದ್ರು CM DCM. ಹೋಗಿ ಪ್ರಾರಂಭ ಆಗಿ ಒಂದೇ ದಿನಕ್ಕೇನೆ ಯತೀಂದ್ರ ಅವ್ರ ಬಾಯಲ್ಲಿ ಇಂಥ ಮಾತು ಬಂದಿರೋದು ವಿರೋಧ ಪಕ್ಷಗಳಿಗೆ ಸಹಜವಾಗೇ ಅಸ್ತ್ರ. ಈಗ ಕಾಂಗ್ರೆಸ್ನಲ್ಲಿನ ಇಷ್ಟೊಂದು ವಿಭಿನ್ನ ಧ್ವನಿಗಳು ಕೇಳ್ತಾರೋ ವಿರೋಧ ಪಕ್ಷ ಅಪ್ರಸ್ತುತ ಆಗೋಗ್ಬಿಟ್ಟಿದೆ. ಈಗ ಇವರಿಲ್ಲ ಅಂತಂದರೆ ಈ ಬಾಲಕೃಷ್ಣ, ಇಕ್ಬಾಲ್ ಹುಸೇನು ಅಥವಾ ಶಿವಗಂಗಾ ಬಸವರಾಜ್ ಬಿಟ್ಟರೆ ಇವ್ರು ಇರ್ತಾರೆ. DK ಶಿವಕುಮಾರ್ ಅವರ ಸಹೋದರರಿದ್ದಾರೆ. DK ಸುರೇಶ್ ಒಂದು ಏನೋ ಮಾತಾಡ್ಬಿಡ್ತಾರೆ, ನಾವು ಸೋತಿರ್ಬೋದು, ಸೋತರು ಕೂಡ ಮತ್ತೆ ಗೆಲ್ಲೋದು ಹೆಂಗೆ ಅಂತ ಗೊತ್ತು, ನಾವು ಮತ್ತೆ ಗೆಲ್ಲೋ ಪ್ರಯತ್ನ ಮಾಡ್ತೀವಿ ಅಂತ ಅವರು ಕೂಡ ಮೊನ್ನೊಂದೆಲ್ಲೋ ಒಂದು ಬಾಡ ಬಿಟ್ಟರು. ಅದ್ರ ಬಗ್ಗೆ ಮತ್ತೆ ಚರ್ಚೆ ಶುರು ಆಗಿಬಿಡುತ್ತೆ. ಸೊ DK ಶಿವಕುಮಾರ್ ಬ್ರದರ್ ಮಾತಾಡ್ತಾರೆ, ಇಲ್ಲ ಖರ್ಗೆ ಅವ್ರ ಮಗ ಅಥವಾ ಸಿದ್ದರಾಮಯ್ಯನವ್ರ ಮಗ, ಇವ್ರ ನಡುವೆ ಸಂಭಾಷಣೆ ನಡೀತಾ ಇರುತ್ತೆ. ಶಾಸಕರುಗಳು ಪಾಪ ಯಾವುದೋ ಒಂದು ಸ್ಟ್ಯಾಂಡ್ ತಗೋಬೇಕಲ್ಲ, ಇವ್ರ ಕಡೆ ಆಗಿರಬೇಕು ಅವ್ರ ಕಡೆ ಆಗಿರಬೇಕು. ಆದರೆ ಬಹುಸಂಖ್ಯಾತ ಶಾಸಕರು ಮತ್ತು ಮಂತ್ರಿಗಳು ಮೌನಕ್ಕೆ ಜಾರಿರೋದನ್ನು ನಾವು ಗಮನಿಸಿದಿರಾ? ಮಾತಾಡೋ ಮಂತ್ರಿಗಳ ಬಗ್ಗೆ ಮಾತ್ರ ನಾವು ಸುದ್ದಿ ಮಾಡ್ತಾ ಇರ್ತೇವೆ. ಹೌದು, ಪರಮೇಶ್ವರ್ ಮಾತಾಡ್ತಾ ಇರ್ತಾರೆ. ಇವತ್ತು ಪರಮೇಶ್ವರರ ಬೆಂಬಲಿಗರೆಲ್ಲ ಅವರು ಕೊರಟಗೆರೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ದೊಡ್ಡ ಒಂದು ರ್ಯಾಲಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗೋದಾದರೆ ಪರಮೇಶ್ವರ್ CM ಆಗಬೇಕು ಅಂತ ಪಾಪ ಅವ್ರು ತಮ್ಮ ಸಾಮೂಹಿಕ ಬೈಕೆಯನ್ನು ಅಲ್ಲಿ ತೊಡ್ಕೊಂಡಿದ್ದಾರೆ. ಒಂದು 3-4 ಜನ ಮಂತ್ರಿಗಳು ಬಿಟ್ಟರೆ ಉಳಿದವರೆಲ್ಲ ಮೌನಕ್ಕೆ ಜಾರಿದ್ದಾರೆ. ಗಮನಿಸಬೇಕು, ಬೇರೆ ಯಾವ ಮಂತ್ರಿನೂ ಈ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ತಮ್ಮ ಇಲಾಖೆ ಬಗ್ಗೆ ಕೂಡ ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಸರ್ಕಾರ ಒಂದು ಸ್ಥಗಿತತೆಯ ಸ್ಥಿತಿಯನ್ನು ತಲುಪಿಬಿಟ್ಟಿದೆ ಅಂತ ಕಾಣುತ್ತೆ. ಇದರ ನಡುವೆ ಕ್ಯಾನ್ ದೇರ್ ಬಿ ಎ ಚಾನ್ಸಸ್ ಸರ್, ಹೈಕಮಾಂಡ್ನಿಂದ ನಿಜಕ್ಕೂ ಸಂದೇಶ ಬಂದು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ, ಅಂದರೆ ಇನ್ನುಳಿದ 2.5 ವರ್ಷ ಮುಂದುವರಿತಾರೆ ಅನ್ನೋ ರೀತಿಯ ಸಂದೇಶ ಬಂದಿರ್ಲಿಕ್ಕೆ ಸಾಧ್ಯತೆ ಇದೆಯಾ? ಅದು ಎಲ್ರಿಗಿಂತ ಮುಂಚೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಗೊತ್ತಾಗಿರೋ ಪಾಸಿಬಿಲಿಟೀಸ್ ಇದೆಯಾ ಅಂತ? ಇಲ್ಲ, ಮೊನ್ನೆ ತಾನೇ ಮಂಗಳೂರಿನಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಗಾಂಧೀಜಿ ಮತ್ತು ನಾರಾಯಣ ಗುರು ಸಮಾಗಮದ ಶತಮಾನೋತ್ಸವ ಸಮಾರಂಭಕ್ಕೆ KC ವೇಣುಗೋಪಾಲ್ ಅವರೇ ಬಂದಿದ್ರು. ಹೈಕಮಾಂಡ್ನ ಅತ್ಯಂತ ಅಧಿಕೃತ ವಕ್ತಾರರು ಅಂದ್ರೆ ಅವರೇ, ರಾಯಭಾರಿ ಅಂದ್ರೆ ಅವರೇ. ಅವರು ವಾಪಸ್ ಹೋದವರು ಏನು ಮಾಡಿದ್ರು? ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಸುದೀರ್ಘ ಸಭೆ ನಡೆಸಿದ್ರು. ಸಭೆಯಿಂದ ಹೊರಗೆ ಬಂದ್ಕೊಂಡು ಹೇಳಿದರು, ಹೌದು ನಾವು ಕರ್ನಾಟಕದ ಸಮಸ್ಯೆನೇ ನಾವು ಚರ್ಚೆ ಮಾಡಿದ್ದೀವಿ, ಆದರೆ ಇನ್ನೂ ನಾವು ಅಂತಿಮ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳಿದ್ಮೇಲೆ ಯಾರ ಮಾತು ಅಧಿಕೃತ ಹೇಳಿ? KC ವೇಣುಗೋಪಾಲ್ ಅವರ ಮಾತು ಅಧಿಕೃತನೋ ಅಥವಾ ಹಾದಿ ಬೀದಿಯಲ್ಲಿ ಹೋಗ್ತಾ ಈ ಸುವರ್ಣ ವಿಧಾನಸೌಧ ಕಾರಿಡಾರ್ನಲ್ಲಿ ಈ ಮುಖ್ಯಮಂತ್ರಿಗಳ ಮಗ ಮಾತಾಡ್ತಿರ್ತಾರಲ್ಲ, ಮಾಧ್ಯಮಗಳು ಮೈಕ್ ಹಿಡಿದ ತಕ್ಷಣ ಬಾಯಿ ಬಿಡ್ತಾರಲ್ಲ, ಅದು ನಿಜಾನೋ? KC ವೇಣುಗೋಪಾಲ್ ಪ್ರಕಾರ ಇದು ಇನ್ನೂ ಮುಂದುವರೆದಿದೆ, ಈ ಸಮಸ್ಯೆಯಲ್ಲಿ ಇನ್ನೂ ಅಂತಿಮ ನಿರ್ಧಾರ ಆಗಬೇಕು. ಆಮೇಲೆ ನಿನ್ನೆ ಮತ್ತು ಇವತ್ತು ಅವ್ರ ನಾಯಕರಿಗೆ ಗಂಭೀರವಾದ ಚರ್ಚೆಯಲ್ಲಿ ಪಾಲ್ಗೊಳ್ಳೋ ಒಂದು ಅನಿವಾರ್ಯತೆ ಇತ್ತು. ನಿನ್ನೆ ಒಂದೇ ಮಾತ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಇವತ್ತು SIR ಬಗ್ಗೆ ಮಾತಾಡಿದ್ರು, ಚುನಾವಣಾ ಸುಧಾರಣೆಗಳ ಬಗ್ಗೆ ಭಾಷಣ ಮಾಡೋದಿತ್ತು. ಹಾಗಾಗಿ ನಾಳೆಯಿಂದ ಬಹುಶಃ ಅವ್ರು ಫ್ರೀ ಆಗ್ತಾರೆ. ಇನ್ನು ಮುಂದೆ ಹೈಕಮಾಂಡು ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುತ್ತೆ ಅಂತ ಕಾಣುತ್ತೆ. ನಿಜ ಸರ್, ದಯವಿಟ್ಟು ಸಂಪರ್ಕದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗಳು ಪದೇ ಪದೇ, ಅದರಲ್ಲೂ ಕೂಡ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯನವರೇ ನೀಡ್ತಾ ಇರುವ ಹೇಳಿಕೆಗಳು ಸಿದ್ದರಾಮಯ್ಯನವರ ಪೊಲಿಟಿಕಲ್ ಜರ್ನಿಯಲ್ಲಿ ಡ್ಯಾಮೇಜ್ ಕ್ರಿಯೇಟ್ ಮಾಡ್ತಾ ಇದೆಯಾ, ಅಥವಾ ನಾವು ಆಗಲೇ ಮಾತನಾಡ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರೇ ಮಗನ ಥ್ರೂ ಈ ರೀತಿಯಾದ ಹೇಳಿಕೆಗಳನ್ನು ಬರೋ ಹಾಗೆ ಮಾಡಿಸ್ತಿದ್ದಾರೆ? ಪದೇ ಪದೇ ಕದನ ವಿರಾಮ ಉಲ್ಲಂಘನೆ, ಹೈಕಮಾಂಡ್ ಸೂಚನೆ ಇದ್ರೂ ಕೂಡ ಅದಕ್ಕೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳದೆ ಇರೋ ರೀತಿಯಲ್ಲಿ ಹೇಳಿಕೆಗಳು. ಬ್ರೇಕ್ಫಾಸ್ಟ್ನಲ್ಲಿ ಪವರ್ ಫೈಟ್ಗೆ ಒಂದರ್ಥದ ಬ್ರೇಕ್ ಬಿದ್ದಿತ್ತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ರು. ಅದಾದ ಮೇಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟದ್ದು. ಅಲ್ಲಿಗೆ ಹೈಕಮಾಂಡು ಮೌನವಾಗಿರಿ ಅನ್ನೋ ಸೂಚನೆಯನ್ನ ರವಾನೆ ಮಾಡಿದ್ರು ಕೂಡ ಅದಕ್ಕೆ ಖುದ್ದು ಮುಖ್ಯಮಂತ್ರಿಗಳ ಪುತ್ರನೇ ಉಲ್ಲಂಘನೆ ಮಾಡೋ ಮೂಲಕ ಕೊಟ್ಟ ಸಂದೇಶ ಏನು? ಹೀಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆ. ರೈಟ್, ಈ ಬಗ್ಗೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ರವೀಂದ್ರ ರೇಷ್ಮೆ ಸರ್, ಈಗ ಹೈಕಮಾಂಡ್ ಅಂತೂ ಹೇಳಿ ಕಳಿಸಿತ್ತು, ನಿಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ ಅದನ್ನು ಬಗೆಹರಿಸ್ಕೊಳ್ಳಿ, ನಂತರದಲ್ಲಿ ಅಧಿವೇಶನ ಮುಗೀಲಿ ಅನ್ನೋ ಒಂದು ಸಂದೇಶ ರವಾನೆ ಆಗಿದೆ ಅನ್ನೋ ಮಾತಂತೂ ಕೇಳೋಕೆ ಸಿಕ್ಕಿತ್ತು.
ಆದರೆ ಹೈಕಮಾಂಡ್ನ ಮೌನ ವ್ರತದ ಸಂದೇಶ ರವಾನೆ ಆದ್ಮೇಲೂ ಕೂಡ ಯತೀಂದ್ರ ಅವರೇ ಈ ಹೇಳಿಕೆ ನೀಡ್ತಿದ್ದಾರೆ ಅಂತಂದ್ರೆ, ನಾವು ಈ ನೋಟಿಸ್ ವಿಚಾರ ನೀವು ಶುರುವಲ್ಲೇ ಹೇಳ್ತಾ ಇದ್ರಿ, ಹಾಗಾದ್ರೆ ಈ ನೋಟಿಸ್ ಸರ್ವ್ ಮಾಡೋದು ಯತೀಂದ್ರ ಅವರಿಂದಲೇ ಪ್ರಾರಂಭ ಆಗ್ಬೇಕಾ ಅಂತ ಹೇಳಿ ಈ ಸರಣಿಯಲ್ಲಿ? ನೋಡಿ, ಈಗ ಪಕ್ಷದಲ್ಲಿ ಆಂತರಿಕ ಶಿಸ್ತು, ಆಚಾರ ಸಂಹಿತೆ ಯಾವುದೂ ಉಳಿದಿಲ್ಲ. ಕೋಡ್ ಆಫ್ ಕಾಂಡಕ್ಟ್ ಆಗಲಿ ಅಥವಾ ಡಿಸಿಪ್ಲಿನ್ ಆಗಲಿ ಎಲ್ಲವೂ ಕೂಡ ಎಲ್ಲರೂ ಗಾಳಿಗೆ ತೂರಿಬಿಟ್ಟಿದ್ದಾರೆ. ಯಾರ್ಯಾರಿಗೆ ಇವತ್ತು ಈ ಹಿತಾಸಕ್ತಿ ಇದೆಯೋ, ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದಾರೋ ಅವರಿಗೆ ಯಥಾಪಕ ತಮ್ಗೆ ಅನಿಸಿದ್ದನ್ನು ಅವ್ರು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಂದು ಸ್ವೇಚ್ಛಾಪೂರಿತ ರಾಜಕೀಯ ಹೇಳಿಕೆಗಳು ಪ್ರಸಾರ ಆಗ್ತಾ ಇರೋದ್ರಿಂದ ಯಾರಿಗೆ ನೋಟಿಸ್ ಕೊಡ್ಬೇಕು ಹೇಳಿ? ಅವರೇನು ಕಡಿಮೆ ಇಲ್ಲ. ನಿನ್ನೆ ಅಧಿವೇಶನ ಶುರು ಆಗೋ ದಿವಸ ಉಪಮುಖ್ಯಮಂತ್ರಿಗಳು ತೆಲಂಗಾಣಕ್ಕೆ ಹೋಗಿದ್ರು. ಅಲ್ಲಿ ಅಲ್ಲೂ ತಮ್ಮದೇ ಪಕ್ಷದ ಸರ್ಕಾರ ಇರೋದ್ರಿಂದ ತಮಗೆ ನೆನಪಿರಲಿ, ತೆಲಂಗಾಣ ಚುನಾವಣೆಯ ನಿರ್ವಹಿಸಿದ್ದೆಲ್ಲ ಡಿ ಕೆ ಶಿವಕುಮಾರ್ ಮತ್ತು ಜಮೀರ್ ಅಹ್ಮದ್. ಅಲ್ಲಿ ಸುಮಾರು ಒಂದು 10 ದಿನ ಹೈದರಾಬಾದ್ನಲ್ಲೇ ಕ್ಯಾಂಪ್ ಮಾಡಿಬಿಟ್ಟು ಇಡೀ ತೆಲಂಗಾಣದ ಚುನಾವಣಾ ಪ್ರಚಾರ ಸಾರಥ್ಯವನ್ನು ವಹಿಸ್ಕೊಂಡಿದ್ರು. ಹಾಗಾಗಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವ್ರಿಗೂ ಇವರೇ ಒಂದು ಲೋಕಲ್ ಗಾರ್ಡನ್ ಇದ್ದಂಗೆ ಶಿವಕುಮಾರ್ ಅವರು. ಅದೇ ರೀತಿಯ ಒಂದು ಭಾಷಣ ಮಾಡಿ ಬಂದಿದ್ದಾರೆ. ನಿನ್ನೆ ಅಲ್ಲಿ ಬಂಡವಾಳ ಹೂಡಿಕೆದಾರರ ಒಂದು ಇದು ನಡೀತು, ಸಂದರ್ಭ, ಅಲ್ಲಿ ಸಮಾವೇಶ ನಡೀತು, ಅಲ್ಲಿ ಮಾತಾಡಿ ಬಂದರು. ಬಟ್ ಬಂದಾಗ ಇವತ್ತು ಬೆಳಗ್ಗೆ ಏನಾಯಿತು, ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಅವರು ಸ್ವಾಗತ ಕೋರ್ಲಿಕ್ಕೆ ಬಂದಿದ್ದವ್ರು ಯಾರು? ಚನ್ರಾಜ್ ಹಟ್ಟಿಹೊಳಿ. ಚನ್ರಾಜ್ ಹಟ್ಟಿಹೊಳಿ ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ. ಅವರು ಕೂಡ ಇವ್ರ ಥರನೇ MLC. ಅವರು ಬೆಂಬಲಿಗರೆಲ್ಲ ಪ್ಲೆಕಾರ್ಡ್ ಹಿಡ್ಕೊಂಡಿದ್ರಂತ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ವಾಗತ ಅಂತಂದ್ಬಿಟ್ಟು. ಅದು ಒಂದು ಹೊಸ ವಿವಾದ. ನೋಡಿ, ಇಲ್ಲಿ ಮುಖ್ಯಮಂತ್ರಿಯ ಪುತ್ರ ಒಂದು ರೀತಿ ವಿವಾದ ಎಬ್ಸಿದ್ರೆ, ಅಲ್ಲಿ ಮಂತ್ರಿಣಿಯ ಸಹೋದರ ಅವರೊಂಥರ ವಿವಾದ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನನ್ನ ಅಸಿಸ್ಟೆಂಟ್ಸ್ ಏನು ಮಿಸ್ಟೇಕ್ ಮಾಡಿದ್ರು, ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ತಿದ್ದಿದ್ದೀವಿ ಅಂತಂದ್ಬಿಟ್ಟು. ಅರೆ, ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಅನ್ನೋ 2 ಪದಗಳ ನಡುವೆ ಎಷ್ಟು ವ್ಯತ್ಯಾಸ ಇಲ್ವಾ? ಉಪ ಅನ್ನೋ ಶಬ್ದ, ಆ ಪದ 2 ಅಕ್ಷರಗಳನ್ನು ತೆಗೆದುಬಿಟ್ರೆ ಅದು ಮುಖ್ಯಮಂತ್ರಿ ಆಗ್ತಾರೆ. ಆದರೂ ಕೂಡ ಅವ್ರು ಈಗಾಗಲೇ ಮುಖ್ಯಮಂತ್ರಿ ಆಗಿಬಿಟ್ಟಿರ ಅನ್ನೋ ರೀತಿಯಲ್ಲಿ ವೈಭವೋಪೇತ ಸ್ವಾಗತವನ್ನು ಕೋರಿದರು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ. ಅದೇನು ತೋರಿಸುತ್ತೆ? ಡಿ ಕೆ ಶಿವಕುಮಾರ್ ಬಣ ಕೂಡ ಅವ್ರೇನು ಸುಮ್ಮನೆ ಕೂತಿಲ್ಲ. ಇವ್ರು ಮಾತಾಡ್ತಾ ಇರಲಿ, ನಾವು ಮಾಡೋದನ್ನ ಮಾಡ್ತಾನೆ ಇರೋಣ ಅನ್ನೋ ರೀತಿಯಲ್ಲೇ ನಡೀತಾ ಇದೆ. ಎಲ್ಲೂ ಕೂಡ ಈಗ ಇತ್ತೀಚೆಗೆ ಅಧಿಕೃತ ಸಮಾರಂಭಗಳಲ್ಲೂ ಕೂಡ ಅವ್ರಿಬ್ಬರು ಒಂದೇ ಸಮಯಕ್ಕೆ ಬರೋದಾಗಲಿ, ಒಂದೇ ಕಡೆ ಕೂತಿರೋದಾಗಲಿ ಮಾಡ್ತಾ ಇಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ಜಾಯ್ನ್ ಆಗ್ತಾರೆ ಅಥವಾ ಮುಗಿಸ್ಬಿಟ್ಟು ಎದ್ದೋಗ್ತಾರೆ. ಅನೇಕ ಸಿಗ್ನಲ್ಗಳನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ಗಮನಿಸ್ತಾ ಇದ್ದಾರೆ. ಒಂದು ಗಂಭೀರ ಮುಖಭಾವ ಬಂದ್ಬಿಟ್ಟಿದೆ ಅವ್ರಿಗೆ. ಆದರೆ ಅಷ್ಟೇ ನಿರಾಳವಾದ ಮುಖಭಾವ ಈ ಡಿ ಕೆ ಶಿವಕುಮಾರಲ್ಲಿರುತ್ತೆ ಮತ್ತು ಅವ್ರ ಬೆಂಬಲಿಗರಲ್ಲಿದೆ. ಇವತ್ತು ಬೆಳಿಗ್ಗೆ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಕೋರಿರೋ ರೀತಿ ನೋಡಿದರೆ ಈ ಸಮಸ್ಯೆ ಇನ್ನೂ ಜೀವಂತವಾಗಿದೆ. ಹೈಕಮಾಂಡ್ ಏನೂ ತೀರ್ಮಾನ ತಗೊಂಡಿಲ್ಲ, ತಮ್ಮ ಪರವಾಗೇ ತೀರ್ಮಾನ ತಗೊಳ್ಳುತ್ತೆ ಅನ್ನೋ ಒಂದು ಸೂಚನೆ ಕೂಡ ಅವ್ರಿಗೆ ಸಿಕ್ಕಂಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಇನ್ನೊಂದು ಗಮನಿಸಿದ್ರೆ, ಇವರೆಲ್ಲ ಬೆಳಗಾವಿಗೆ ಹೋಗೋ ಹಿಂದಿನ ದಿನದವರೆಗೂ ಕೂಡ ಸದಾಶಿವನಗರದ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಬರೋ ಮಂತ್ರಿಗಳ ಸಂಖ್ಯೆ ಜಾಸ್ತಿ ಆಯಿತು, ಶಾಸಕರ ಸಂಖ್ಯೆ ಜಾಸ್ತಿ ಆಯಿತು, ಅಧಿಕಾರಿಗಳೆಲ್ಲ ಅವ್ರಿಗೆ ಭೇಟಿ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಒಂಥರ ಚಲನವಲನ ಶುರುವಾಗ್ಬಿಟ್ಟಿದೆ, ಅಲ್ಲೊಂದು ಚಲನಶೀಲತೆ ಬಂದ್ಬಿಟ್ಟಿದೆ. ಈ ಕಾವೇರಿ ಅಧಿಕೃತ ನಿವಾಸಕ್ಕಿಂತ ನಗರದ ನಿವಾಸಕ್ಕೆ ಭೇಟಿ ಕೊಡುವವರ ಸಂಖ್ಯೆ ದಿನೇ ಜಾಸ್ತಿ ಆಗ್ತದೆ. ಈ ಥರ ಅವ್ರು ನೋಡಿ, ಮೊನ್ನೆ ಇದು ಭಾನುವಾರ KSCA ಪದಾಧಿಕಾರಿಗಳ ಚುನಾವಣೆ ನಡೀತು. ಅಲ್ಲೂ ಕೂಡ ಅವರು ಓಟ್ ಹಾಕ್ಲಿಕ್ಕೆ ಬಂದಾಗಲೂ ಒಂದು ಮಾಧ್ಯಮಗಳ ಒಂದು ದೊಡ್ಡ ಸಂಭ್ರಮ ಇತ್ತು. ಅಲ್ಲಿ ಅವರಾಗಲೇ ಒಂದು KSCA ಪರವಾಗಿ ಒಂದು ಘೋಷಣೆ ಕೂಡ ಮಾಡಿಬಿಟ್ರು, ಏನೇ ಆಗಲಿ ನನ್ನ IPL ಕ್ರಿಕೆಟ್ನ ಚಿನ್ನಸ್ವಾಮಿ ಸ್ಟೇಡಿಯಕ್ಕೆ ತಂದೆ ತರ್ತೀನಿ ಅನ್ನೋ ರೀತಿಯಲ್ಲಿ. ಅವರು ಮಾತಾಡಿದ ವೈಖರಿ ಹೇಗಿತ್ತು ಅಂತಂದರೆ, ಈಗಾಗಲೇ ಕರ್ನಾಟಕಕ್ಕೆ ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಆಗಿ ಬಂದಿದೆ, ತಾನೇ ಮುಖ್ಯಮಂತ್ರಿ ಆಗಲೇ ಅವತರಿಸಿಬಿಟ್ಟಿದ್ದೀನಿ ಅನ್ನೋ ಆತ್ಮವಿಶ್ವಾಸ ಅವರಲ್ಲಿ ಕಾಣಿಸ್ತಾ ಇತ್ತು. ದಯಮಾಡಿ ಅವ್ರ ಬಾಡಿ ಲ್ಯಾಂಗ್ವೇಜು ಮತ್ತು ಅವ್ರ ವರ್ಬಲ್ ಎಕ್ಸ್ಪ್ರೆಷನ್ ಗಮನಿಸ್ತಾ ಇರಿ. ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿ ಕಾಣ್ತಾ ಇರುವಂಥ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಆಶಾದಾಯಕ ಮುಖಭಾವ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಕಾಣ್ತಾ ಇಲ್ಲ. ನಿಧಾನವಾಗಿ ಸಿದ್ದರಾಮಯ್ಯನವರ ಆಪ್ತರೆಲ್ಲರೂ ಕೂಡ ಮೌನಕ್ಕೆ ಜಾರಿಬಿಟ್ಟಿದ್ದಾರೆ. ಅದು HC ಮಹದೇವಪ್ಪ ಇರ್ಬೋದು ಅಥವಾ ಇನ್ನಿತರರು ಯಾರೇ ಇರ್ಬೋದು. KN ರಾಜಣ್ಣ ಕೂಡ ಬರ್ತಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಈಗ ದ್ವಂದ್ವಾರ್ಥದ ಹೇಳಿಕೆಗಳನ್ನು ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರು ಕೂಡ ಮೊದಲು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಪಾಪ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಿ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಆಗಿಬಿಟ್ರು ರಾಜಣ್ಣ. ಇದೀಗ ಅವರು ಕೂಡ ಸ್ವಲ್ಪ ಲೆಕ್ಕಾಚಾರ ವಹಿಸ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನಿಜ ಸರ್. ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವರು ಅದನ್ನ ಒಪ್ತಾರೋ ಬಿಡ್ತಾರೋ, ಆದರೆ
ಲೆಜೆಂಡರಿ ಪೊಲಿಟಿಷಿಯನ್ಸು ಅವರ ಮುಂದಿನ ತಲೆಮಾರಿನ ಬಗ್ಗೆ ಯೋಚನೆ ಮಾಡಿರ್ತಾರೆ. ಅವರ ಬಳುವಳಿಯನ್ನ ಮುನ್ನಡೆಸ್ಕೊಂಡು ಹೋಗೋರು ಯಾರು ಅಂತ ಹೇಳಿ. ಯತೀಂದ್ರ ಸಿದ್ದರಾಮಯ್ಯನವರಲ್ಲಿ ಆ ಕ್ವಾಲಿಟಿಯನ್ನು ನಾವು ಅಬ್ಸರ್ವ್ ಮಾಡಬಹುದಾ? ನಾವು ಪ್ರಾರಂಭಿಕ ದಿನ ಅಂದರೆ ಈ ಸರ್ಕಾರ ಎಸ್ಟಾಬ್ಲಿಷ್ ಆದ ಪ್ರಾರಂಭಿಕ ದಿನಗಳಲ್ಲೇ ಈ ಹಲೋ ಡ್ಯಾಡಿ ಅನ್ನೋದು ಭಾರಿ ವಿವಾದಕ್ಕೆ ಕಾರಣವಾಗೋಯ್ತು. ಸಿದ್ದರಾಮಯ್ಯನವರಿಗೆ ನೋ ಡೌಟ್ ಮುಜುಗರಕ್ಕೆ ಕಾರಣವಾಗೋಯ್ತು ಅದೊಂದು ವಿಡಿಯೋ. ಅದಾದ ನಂತರದಲ್ಲೂ ಕೂಡ ಶಾಡೋ ಸಿಎಂ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಬಹುತೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇದೆ ಅನ್ನೋ ವಿರೋಧ ಪಕ್ಷಗಳ ಪ್ರಬಲವಾದ ಆರೋಪ. ಇದರ ನಡುವೆ ಈ ಕುರ್ಚಿ ಕಲಹ ಶುರುವಾದ ಮೇಲೆ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ ವಿವಾದ ಈಗ ಅಧಿವೇಶನದ ಸಂದರ್ಭದಲ್ಲಿ. ಸೊ ಯತೀಂದ್ರ ಸಿದ್ದರಾಮಯ್ಯನವರ ಈ ರೀತಿಯ ಹೇಳಿಕೆಗಳು, ನಡವಳಿಕೆಗಳು ಸಿದ್ದರಾಮಯ್ಯನಂತಹ ಒಬ್ಬ ಮಾಸ್ ಲೀಡರ್ನ ಪೊಲಿಟಿಕಲ್ ಜರ್ನಿ ಮೇಲೆ ಬೀರ್ತಾ ಇರುವ ಪರಿಣಾಮ ಅಲ್ಲ, ಬಹುಶಃ ಇದು ಸಿದ್ದರಾಮಯ್ಯನವರ ಅಧಿಕಾರ ತ್ಯಾಗದ ಕ್ಷಣಗಣನೆ ಶುರುವಾಗಿದ್ದರೆ ಅನಗತ್ಯವಾದ ಇದು ಮುಜುಗರ ತರ್ತಾ ಇದೆ ಅವ್ರಿಗೆ. ಇದನ್ನು ಸುಮ್ಮನೆ ಪ್ರತಿನಿತ್ಯ ಇದ್ರ ಬಗ್ಗೆ ಸಮಜಾಯಿಷಿ ಕೊಡಬೇಕು. ಅಥವಾ ಇವತ್ತು ನೋಡಿ, ಇವತ್ತು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿಗದಿ ಆಗಿದೆ. ಆ ಶಾಸಕರೆಲ್ಲ ಇದ್ರ ಬಗ್ಗೆ ಎದ್ದು ಅವ್ರ ಮಗನ ವಿರುದ್ಧವೇ ಬೆರಳು ತೋರಿಸಿದ್ರೆ ಸಿದ್ದರಾಮಯ್ಯ ಎಂಥ ಮುಜುಗರ ಎದುರಿಸ್ಬೇಕಾಗಿ ಬರುತ್ತೆ ತಮ್ಮ ಶಾಸಕರ ನಡುವೆ. 18 ವರ್ಷಗಳಿಂದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಬಿಗಿಯಾಗಿ ಹಿಡ್ಕೊಂಡಿರೋ ಸಿದ್ದರಾಮಯ್ಯ ತಮ್ಮ ಶಾಸಕರ ಎದುರಿಗೆ ಥರ ಹಗುರವಾಗಿ ಕಾಣಿಸ್ಕೊಳ್ಬೇಕಾಗಿ ಬಂತಲ್ಲ ತನ್ನ ಮಗನ ಮಾತಿನಿಂದಾಗಿ ಅಂತ. ಆ್ಯಂಡ್ ಮೋರವರ್, ಇಲ್ಲಿ ಉತ್ತರಾಧಿಕಾರಿ ಪ್ರಶ್ನೆ ಬಂದಾಗ ಕುಟುಂಬ ರಾಜಕಾರಣದಲ್ಲಿ ಅಲ್ಲಿ ಮೆರಿಟ್ ಕೋಟ ಅನ್ನೋದು ಇಲ್ಲವೇ ಇಲ್ಲ. ಅವ್ರ ಮಕ್ಕಳು ಯಾವತ್ತೂ ಈ ರಾಜಕಾರಣಿಗಳ ಮಕ್ಕಳು ಸಿಲೆಕ್ಷನ್ ಆಗಲಿ, ಕಾಂಪಿಟಿಷನ್ ಆಗಲಿ, ಎಕ್ಸಾಮಿನೇಷನ್ ಆಗಲಿ ಏನೂ ಎದುರಿಸ್ಬೇಕಾಗಿಲ್ಲ. ಅವರು MLA ಆಗಬೇಕಾದ್ರೆ MLA ಟಿಕೆಟ್ ಸಿಗುತ್ತೆ, MLC ಆಗಬೇಕಂದ್ರೆ MLC ಟಿಕೆಟ್ ಸಿಗುತ್ತೆ, ಅಥವಾ ಮಂತ್ರಿ ಆಗಬೇಕಂದ್ರೆ ಮಂತ್ರಿ ಸ್ಥಾನ ಸಿಕ್ಬಿಡುತ್ತೆ. ಅವ್ರು ಎಲ್ಲೂ ಅರ್ಜಿ ಸಲ್ಲಿಸಬೇಕಾಗಿಲ್ಲ, ಸ್ಪರ್ಧೆ ಎದುರಿಸಬೇಕಾಗಿಲ್ಲ, ಸವಾಲು ಎದುರಿಸಬೇಕಾಗಿಲ್ಲ. ಯಾಕಂದರೆ ಕುಟುಂಬ ರಾಜಕಾರಣದಲ್ಲಿ ಡೆಮಾಕ್ರಸಿನೂ ಇಲ್ಲ, ಸೆಕ್ಯುಲರಿಸಮ್ ಇಲ್ಲ. ಬಯಸಿದಾಗ ಏನು ಬೇಕಾದರೂ ಆಗ್ತಾರೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಇದೊಂಥರ ಅಗ್ನಿ ಪರೀಕ್ಷೆ ಕಾಲ. ಆದಷ್ಟು ತಮ್ಮ ಪುತ್ರನಿಗೆ ಸ್ವಲ್ಪ ಹಿಡಿದಲ್ಲಿಟ್ಟರೆ ಒಳ್ಳೆಯದು ಅಂತ ಕಾಣುತ್ತೆ. ಅವ್ರು ಮಾತಾಡದೇ ಇದ್ದರೆ ಒಳ್ಳೆಯದಾಗುತ್ತೆ. ಆಮೇಲೆ ನಮ್ಮಪ್ಪ ಆಗಲಿ ಅಂತ ಅವ್ರು ಹೇಳೋದಲ್ಲ, ಬೇರೆಯವ್ರು ಹೇಳಬೇಕು. ಸಿದ್ದರಾಮಯ್ಯನವರ ಇತರ ಬೆಂಬಲಿಗರದಲ್ಲ, ಅವರು ಸಿದ್ದರಾಮಯ್ಯನವರು ಬೇಕೇ ಬೇಕು, ಈ ರಾಜ್ಯಕ್ಕೆ ಇನ್ನೂ ಅನಿವಾರ್ಯತೆ ಇದೆ, ಅವರೇ ಸರ್ವಶ್ರೇಷ್ಠ ನಾಯಕ ಅಂತ ಅವ್ರ ಬೆಂಬಲಿಗರು ಮಾತಾಡಬೇಕು ಹೊರತು ಅಪ್ಪನ ಪರವಾಗಿ ಮಗ ಮಾತಾಡೋದ್ರಿಂದ ಅವ್ರ ಕೇಸ್ ಸ್ವಲ್ಪ ವೀಕ್ ಆಗುತ್ತೆ ಅಂತ ಕಾಣುತ್ತೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಜಾಯ್ನ್ ಆಗಿದ್ದು, ಹಾಗೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಉಂಟಾಗಿರುವ ಈ ಗೊಂದಲಗಳ ಬಗ್ಗೆ ಮತ್ತಷ್ಟು ಇನ್ಪುಟ್ಸ್ ಅನ್ನು ನೀಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಸರ್.